ಎಲ್ಲರಿಗೂ ನಮಸ್ಕಾರ. ಇದು ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಖಜಾನೆ ಟು ತಂತ್ರಾಂಶದ ಮೂಲಕವಾಗಿ ನೋಂದಣಿ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕಗಳನ್ನು ಪಾವತಿಸುವ ವಿಧಾನದ ಕುರಿತಾದ ಈ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟಂತೆ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನ ಖಜಾನೆ ಟು ತಂತ್ರಾಂಶದ ಮೂಲಕವಾಗಿ ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಅಂತರ್ಜಾಲದ ಸಂಪರ್ಕ ಇರುವಂತಹ ಯಾವುದಾದ್ರೂ ಕಂಪ್ಯೂಟರ್ ಮೂಲಕ ನೀವು ಈ URL ನ ಬಳಕೆ ಮಾಡಬೇಕು. https://k2.karnataka.gov.in ಈ URL ನ ಬಳಕೆ ಮಾಡಿದಾಗ ನಿಮ್ಗೆ ಈ ಪರದೆ ನಿಮ್ಗೆ ಸಿಗತ್ತೆ. ಈ ಪರದೆಯ ಕೆಳಭಾಗದಲ್ಲಿ ಚಲನ್ ಸೃಜನೆ ಎಂಬತಕ್ಕಂತ ಒಂದು ಟ್ಯಾಬ್ ಇದೆ. ಈ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಈ ಚಲನ್ ಸೃಜನೆ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಮತ್ತೊಂದು ಪರದೆ ಕಾಣುತ್ತೆ. ಈ ಪರದೆಯಲ್ಲಿ ನಿಮ್ಗೆ 4 ಟ್ಯಾಬ್ ವಿಭಾಗಗಳು ಕಾಣಿಸ್ತಿದೆ. ಚಲನ್ ದಿನಾಂಕ ವಿಭಾಗ, ನೀವು ಯಾವ ದಿನಾಂಕ ಚಲನ್ ಸೃಜನೆ ಮಾಡ್ತಿದ್ದೀರಿ ಅದು ಸ್ವಯಂ ಮಾಪನ ಆಟೋಮೆಟಿಕಲಿ ಅಲ್ಲಿ ಬಂದು ಕೂತಿರುತ್ತೆ. ಇನ್ನು ಸಂದಾಯದಾರನ ವಿವರಗಳನ್ನ ಭರ್ತಿ ಮಾಡಬೇಕು. ಇದನ್ನ ನೀವು ಆಂಗ್ಲ ಭಾಷೆಯಲ್ಲೇ ಭರ್ತಿ ಮಾಡಬೇಕು. ನೋಡಿ, ನಾನು ಭರ್ತಿ ಮಾಡ್ತಾ ಇದ್ದೀನಿ. ಆ ನಂತರ ಮಧ್ಯದ ಹೆಸರು ಇದ್ರೆ ಟೈಪ್ ಮಾಡಿ, ಇಲ್ಲೇ ಇದ್ರೆ ಬೇಡ. ಆ ನಂತರ ಕೊನೆಯ ಹೆಸರು ಟೈಪ್ ಮಾಡಿ, ಇಮೇಲ್ ವಿಳಾಸ ಇದ್ರೆ ಹಾಕಬೇಕು. ವಿಳಾಸವನ್ನ ನಮೂದು ಮಾಡಬೇಕು. ಮೊಬೈಲ್ ಸಂಖ್ಯೆ ಇದ್ರೆ ನಮೂದು ಮಾಡಿ. ಆ ನಂತರ ಮೂರನೇ ವಿಭಾಗ ಇಲಾಖಾ ವಿವರಗಳು. ನೀವು ಇಲಾಖಾ ವಿವರಗಳು ಟ್ಯಾಬ್ ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಯ್ಕೆಯ ವಿಧ ಸಿಗುತ್ತೆ. ಅಲ್ಲಿ ಗವರ್ನಮೆಂಟ್, ZP, TP, ಡೆಪಾಸಿಟ್ ಅಂಡ್ GP ಅಂತ ಹೇಳಿ 5 ವಿಭಾಗಗಳು ನಿಮಗೆ ಕಾಣಿಸುತ್ತೆ. ಇದರಲ್ಲಿ ನೀವು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕಗಳನ್ನ ಪಾವತಿ ಮಾಡಬೇಕಾದ್ರೆ ನೀವು ಗವರ್ನಮೆಂಟ್ ಅನ್ನುವ ಆಯ್ಕೆಯನ್ನ ಮಾಡ್ಕೊಳ್ಬೇಕು. ಆ ನಂತರ ಯಾವ ಜಿಲ್ಲಾ ವ್ಯಾಪ್ತಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೊಡಗು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೊಡಗು ಜಿಲ್ಲೆಯಲ್ಲಿ ನಾನು ನಮ್ಮ ಇಲಾಖೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇದನ್ನ ನೀವು ಟೈಪಿಸಿದ್ರೆ, ನಮ್ಮ ಇಲಾಖೆಯ ಹೆಸರನ್ನ ಟೈಪಿಸಿದ್ರೆ ನಿಮ್ಗೆ ಅಲ್ಲಿ ಕೆಳಗಡೆ ಕಾಣಿಸುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆ ಜಿಲ್ಲೆಯ ಒಳಗಡೆ ಇರತಕ್ಕಂತಹ DDO ಆಫೀಸ್ಗಳು, ಅಂದ್ರೆ ಎಷ್ಟು ಸಬ್ ರಿಜಿಸ್ಟರ್ ಆಫೀಸ್ಗಳಿದೆ ಅವೆಲ್ಲವೂ ನಿಮ್ಗೆ ಡ್ರಾಪ್ ಡೌನ್ ಅಲ್ಲಿ ಕಾಣುತ್ತೆ. ಯಾವ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ಇದನ್ನ ಚಲನ್ ಅನ್ನು ತಗೊಳ್ಬೇಕಾಗತ್ತೆ ಆ ಸಬ್ ರಿಜಿಸ್ಟರ್ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಸಬ್ ರಿಜಿಸ್ಟರ್ ಮಡಿಕೇರಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅವರ DDO ಕೋಡ್ ಕೂಡ ಇಲ್ಲಿ ಸ್ವಯಂ ಮಾಪನವಾಗಿದೆ, ಅಂದ್ರೆ ಆಟೋಮೆಟಿಕಲಿ ಬಂದಿದೆ. ಇನ್ನು ಉದ್ದೇಶದ ವಿವರಗಳನ್ನ ಭರ್ತಿ ಮಾಡಬೇಕು. ಯಾವ ಉದ್ದೇಶಕ್ಕೋಸ್ಕರ ನೀವು ಸ್ಟಾಂಪ್ ಮತ್ತು ಫೀಸ್ ಅನ್ನ ತಗೊಳ್ಳಿಕ್ಕೆ ಬಂದಿದ್ದೀರಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಸ್ಟಾಂಪ್ ಡ್ಯೂಟಿಯನ್ನ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಡ್ಯೂಟಿ ಅಂತ ಇದೆ, ಬ್ರಾಕೆಟ್ ಅಲ್ಲಿ ಸ್ಟಾಂಪ್ ಡ್ಯೂಟಿ ಅಂತ ಇದೆ ಒಂದು ಆಯ್ಕೆ, ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದರ ಲೆಕ್ಕ ಶೀರ್ಷಿಕೆ ಆಟೋಮೆಟಿಕಲಿ ಬರುತ್ತೆ. ಅದಾದ ನಂತರ ಈ ಸ್ಟಾಂಪ್ ಡ್ಯೂಟಿಯನ್ನ ಯಾವ ಪರ್ಪಸ್ಗೆ ನೀವು ತಗೋತಾ ಇದ್ದೀರಾ, ಉದಾಹರಣೆಗೆ ಸೇಲ್ಗ, ಅಗ್ರಿಮೆಂಟ್ಗ, ಭೋಗ್ಯನ, ಆಧಾರನ, ಯಾವ ಕಾರಣಕ್ಕೋಸ್ಕರ ತಗೊಳ್ತಾ ಇದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಒಂದು ಸೇಲ್ ಡೀಡ್ಗೆ ಅಂತ ಹೇಳಿ ತಗೋತಾ ಇದ್ದೀನಿ. ಸೇಲ್ಗೆ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದೀನಿ, ನಾನೊಂದು 1,000 ರೂಪಾಯಿ ಚಲನ್ ಅನ್ನ ಪರ್ಚೇಸ್ ಮಾಡಬೇಕಾಗಿದೆ. ಸೊ 1,000 ರೂಪಾಯಿಯನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೇರಿಸು ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನೀವು ಫೀಸ್ ಅನ್ನ ತಗೊಳ್ಬೇಕು ಅಂತ ಅನ್ಸಿದ್ರೆ ಇದೇ ಚಲನ್ ನಲ್ಲಿ ನೀವು ಫೀಸ್ ಅನ್ನ ಕೂಡ ಜನರೇಟ್ ಮಾಡ್ಕೊಳ್ಬಹುದು. ಉದ್ದೇಶದ ವಿವರಗಳನ್ನು ಮಾತ್ರ ಭರ್ತಿ ಮಾಡಬೇಕು, ಮೇಲಿನ ಯಾವ ಟ್ಯಾಬ್ ಗಳನ್ನ ಭರ್ತಿ ಮಾಡಬಾರ್ದು. ಉದ್ದೇಶದ ವಿವರಗಳಿಗೆ ಹೋಗಿ ನಾನು ಮತ್ತೊಂದು ಫೀಸ್ ತಗೊಳ್ಬೇಕು ಅಂತಂದ್ರೆ ಫೀಸ್ ಎನ್ನುವ ಆಯ್ಕೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದರ ಲೆಕ್ಕ ಶೀರ್ಷಿಕೆ ಬಂದಿದೆ. ಅದಾದ ನಂತರ ಉಪ ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ನೀವು ಫೀಸ್ ತಗೋತಾ ಇದ್ದೀರಾ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ ಅದಕ್ಕೋಸ್ಕರ ತಗೊಳ್ತಾ ಇದ್ದೀನಿ. ಹಣ ಎಷ್ಟು ನಿಗದಿಯಾಗಿದೆ ಅದನ್ನ ಖಾತ್ರಿ ಮಾಡಿಕೊಂಡು ನೀವು ಮೊತ್ತವನ್ನು ನಮೂದು ಮಾಡಬೇಕು. ಮತ್ತೆ ಸೇರಿಸು ಕೊಡಬಹುದು. ಆ ನಂತರ ನೀವೊಂದು ಅಫಿಡವಿಟ್ ಬೇಕು ಅಂತ ಅಂದ್ರೆ ಅಫಿಡವಿಟ್ ಅನ್ನ ಸ್ಟಾಂಪ್ ಡ್ಯೂಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅಫಿಡವಿಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಅಫಿಡವಿಟ್ ಹಣವನ್ನ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಸೇರಿಸು ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈ ರೀತಿ ನೀವು ಒಂದೇ ಚಲನ್ ನಲ್ಲಿ ಯಾವ ಮಾದರಿಯ ಫೀಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ಗೊಂದು ಇಲ್ಲೊಂದು ಸಂಕ್ಷಿಪ್ತವಾದ ಮಾಹಿತಿ ಕಾಣಿಸ್ತಿದೆ, ಏನಾದ್ರೂ ತಿದ್ದುಪಡಿ ಮಾಡೋದಿದ್ರು ಇಲ್ಲಿ ಅವಕಾಶ ಇದೆ, ತಿದ್ದುಪಡಿ ಮಾಡ್ಕೋಬಹುದು. ನೋಡಿ, 1,520 ರೂಪಾಯಿ ಒಟ್ಟು ಮೊತ್ತ ಆಗಿದೆ. ಆ ಒಟ್ಟು ಮೊತ್ತವನ್ನ ಯಾವ ಮಾದರಿಯಲ್ಲಿ, ಯಾವ ವಿಧದಲ್ಲಿ ನೀವು ಪಾವತಿ ಮಾಡ್ತೀರಾ ಸರ್ಕಾರಕ್ಕೆ ಅಂತ, ಕ್ಯಾಶ್ ಮೂಲಕ ಮಾಡ್ತೀರಾ, ಚೆಕ್ ಅಥವಾ ಡ್ರಾಫ್ಟ್ ಮೂಲಕ
ಮಾಡ್ತೀರಾ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ತೀರಾ ಅಥವಾ ನೆಫ್ಟ್ ಮೂಲಕ ಮಾಡ್ತೀರಾ ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡ್ತೀರಾ ಅನ್ನೋ ಆಯ್ಕೆಗಳು ಸಿಗುತ್ತೆ. ನಾನು ಕ್ಯಾಶ್ ಮೂಲಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಖಜಾನೆ ಹೆಸರು ಆಟೋಮೆಟಿಕಲಿ ಬಂದಿದೆ. ಯಾವ ಬ್ಯಾಂಕ್ ಅಲ್ಲಿ ನೀವು ಇದನ್ನ ಕಟ್ತೀರಾ ಅಂತ ಅಂದ್ರೆ ಅಲ್ಲಿ ಕೆಳಗಡೆ ನಿಮಗೆ ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕಾಣುತ್ತೆ. ಇದರಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಿಕ್ಕಿದೆ. ಈ ಸಂಕ್ಷಿಪ್ತವಾದ ಮಾಹಿತಿಯನ್ನ ಮತ್ತೊಮ್ಮೆ ಗಮನಿಸಿಕೊಂಡು ನೀವು ಈ ಕ್ಯಾಪ್ಚಾವನ್ನ ನಮೂದು ಮಾಡಬೇಕು. ಈ ಕ್ಯಾಪ್ಚಾವನ್ನ ನಮೂದು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ನಮೂದು ಮಾಡಬೇಕು. ನಾನು ಕ್ಯಾಪ್ಚಾವನ್ನ ನಮೂದು ಮಾಡಿದ್ದೀನಿ. ಮತ್ತೊಮ್ಮೆ ಖಾತ್ರಿ ಕೂಡ ಪಡಿಸ್ಕೊತಾ ಇದ್ದೀನಿ. ಆ ನಂತರ ಖಚಿತಪಡಿಸು ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಈ ಖಚಿತಪಡಿಸು ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಚಲನ್ ಉಲ್ಲೇಖ ಸಂಖ್ಯೆ ನಿಮ್ಗೆ ಸಿಗುತ್ತೆ, ರೆಫರೆನ್ಸ್ ನಂಬರ್ ಸಿಗುತ್ತೆ. ಈ ರೆಫರೆನ್ಸ್ ನಂಬರ್ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಆ ನಂತರ ನೀವು ಸರಿ ಓಕೆ ಬಟನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಚಲನ್ ಮುದ್ರಣಕ್ಕೆ ಸಿದ್ಧವಾಗಿದೆ. ನೀವು ಈ ಚಲನ್ ಅನ್ನ ಮುದ್ರಿಸ್ಕೊಂಡು ಇದನ್ನ ಬ್ಯಾಂಕಿಗೆ ತಗೊಂಡು ಹೋಗಿ ಕೊಟ್ರೆ ಈ ಹಣವನ್ನ ಬ್ಯಾಂಕಿಗೆ ಕೊಟ್ಟು ನೀವು ಈ ಬ್ಯಾಂಕ್ನಿಂದ ಒಂದು ಸೀಲ್ ಅನ್ನ ಪಡೆದು ನೀವು ಉಪನೋಂದಣಿ ಕಚೇರಿಗೆ ಈ ಚಲನ್ ಅನ್ನ ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ನೋಂದಣಿ ಪತ್ರವನ್ನ ನೋಂದಣಿ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ಮೂಲಕ ಚಲನ್ ಸೃಜನೆಯನ್ನ ನಾನು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.